ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲುಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಈ ಸಲ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿ. ಇದು ನಾನು ಫ್ರೇಮ್ ಎಲ್ಲನೂ ಬ್ಲೌಸ್ ಪೀಸ್ಗೆಲ್ಲ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಸ್ಯಾರಿ ಬಂದು ಬ್ಲೂ ಕಲರ್ ಆಗಿರುತ್ತೆ. ಅಂದರೆ ಸ್ಯಾರಿ ಕಸ್ಟಮರೇ ತೊಗೊಂಡೋಗಿದ್ರು. ಅಂದರೆ ಬ್ಲೌಸು ತುಂಬ ದಿವಸದಿಂದ ನನ್ನ ಹತ್ರನೇ ಇತ್ತು. ಈಗ ಕಸ್ಟಮರ್ ನನಗೆ ಅರ್ಜೆಂಟಾಗಿ ಬೇಕು, ಒಂದು ಮದುವೆಗೆ ಹೋಗಬೇಕು ಅಂತ ಹೇಳಿದರು. ನೋಡಿ, ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು. ಮತ್ತು ಬಾರ್ಡ್ರ್ ಯಾವ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ, ಸಿಲ್ವರ್ ಕಲರಿಗೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲ ನಾನು ಆಗಲೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೌಂಡೆಲ್ಲನೂ ನಾನು ₹2 ಕಾಯಿನ್ ಬರುತ್ತಲ್ವ, ಅಂದರೆ ₹2 ಕಾಯಿನ್ ದೊಡ್ಡದು ಬರುತ್ತೆ. ಆ ಕಾಯಿನಲ್ಲಿ ಸುಮ್ಮನೆ ಒಂದು ಸರ್ಕಲ್ ಥರ ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಆ ಸರ್ಕಲಲ್ಲೇ ಫ್ಲವರ್ ಬರಬೇಕು, ಅಷ್ಟು ಅಗಲ ಬರಬೇಕು ಅಂತ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಡಿಸೈನ್. ಇದು ಸ್ಯಾರಿ ಬಂದು ಬ್ಲೂ ಕಲರ್ ಆಗಿರುತ್ತೆ. ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಆಗಿರುತ್ತೆ. ಈ ಕಸ್ಟಮರು ನನಗೆ 2 ಬ್ಲೌಸ್ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದರು. ನಾನು ಮೊದಲೇ ಒಂದು ಬ್ಲೌಸ್ಗೆ ವರ್ಕ್ ಮಾಡಿ ಕುಚ್ಚು ಹಾಕಿಸಿ ಫಾಲೋ ಜಿಗ್ಜಾಗ್ ಮಾಡಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಈ ಸ್ಯಾರಿನೂ ಸಹ ಕೊಟ್ಬಿಟ್ಟಿದ್ದೆ. ಯಾಕಂದರೆ ಫಾಲೋ ಜಿಗ್ಜಾಗು ಕುಚ್ಚೆಲ್ಲ ಬೇರೆ ಕಡೆ ಹೋಗೋದ್ರಿಂದ ಅದು ಸ್ವಲ್ಪ ಕೆಲಸ ಎಲ್ಲ ಬೇಗ ಆಗಿತ್ತು. ನಂದು ಸ್ವಲ್ಪ ವರ್ಕ್ ಕೆಲಸ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ನನ್ನೊಂದು ಚೂರು. ಅವರೇ ಕಸ್ಟಮರ್ ಹೇಳಿದರು, ಸರಿ ಸ್ಯಾರಿ ಕೊಟ್ಬಿಡಿ, ಆಮೇಲೆ ಬ್ಲೌಸ್ ಬೇಕಾದ್ರೆ ನೀವು ನಿಧಾನಕ್ಕೆ ಮಾಡಿಕೊಡಿ ಅಂತ ಹೇಳಿದರು. ನಾನು ಸ್ಯಾರಿ ಆವಾಗಲೇ ಕೊಟ್ಟು ಕಳಿಸ್ಬಿಟ್ಟಿದ್ದೆ ನಾನು. ಇದು ಬ್ಲೌಸು ಪೆಂಡಿಂಗ್ ಇತ್ತು, ತುಂಬ ದಿನವೇ ಆಗಿತ್ತು. ಅವರು ಪಾಪ ವಾರಕ್ಕೆ ಒಂದು ಸತಿ ಆದರೂ ಬಂದು ಕೇಳ್ತಾ ಆರೋರು, ಬ್ಲೌಸ್ ಕೊಡಿ, ವರ್ಕ್ ಮಾಡಿಕೊಡಿ, ಇಲ್ಲಿಗೆ ಹೋಗಬೇಕು ಅಂತ. ಸರಿ, ಈ ಸತಿ ಅಂತೂ ನಾನು ಇಲ್ಲವೆಲ್ಲ ಮದುವೆಗೆ ಹೋಗಬೇಕು ಕೊಡಿ ಅಂತ ಪಾಪ ಅವರು ಏನು ಜಾಸ್ತಿ ಪ್ರೆಸೆಂಟ್ ಮಾಡಲಿಲ್ಲ. ಸರಿ, ನಾನು ಇಸ್ಕೊಂಡು ತುಂಬ ದಿವಸನೇ ಆಗಿತ್ತು. ಪಾಪ ಅವರು ನೋಡಿದಾಗೆಲ್ಲನೂ ನನಗೆ ಬೇಜಾರಾಗೋದು. ಅಂದರೆ ಬ್ಲೌಸು ಇಸ್ಕೊಂಡಿದ್ದೀನಲ್ಲ, ಕೆಲಸನಾದರೂ ಫಿನಿಷ್ ಮಾಡಿ ಕೊಡಬೇಕು ಅಂತ. ಆ ಕಸ್ಟಮರ್ ಏನಂದರೆ ಬ್ಲೌಸ್ ಪೀಸ್ ವಾಪಸ್ ಇಸ್ಕೊಳ್ಳಿಲ್ಲ, ನೀವು ಮಾಡಿಕೊಡಿ, ನೀವೇ ಮಾಡಿಕೊಡಿ ಅಂತ ಹೇಳಿದರು. ಒಬ್ಬರು ಕಸ್ಟಮರು ತುಂಬ ದಿನ ಮಾಡಿಕೊಡ್ಲಿಲ್ಲ ಅಂದರೆ ಏನು ಮಾಡ್ತಾರೆ, ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಬೇಡ, ಇದು ವರ್ಕ್ ಕೆಲಸನೇ ಬೇಡ, ವರ್ಕೇ ಬೇಡ, ನಾವು ಬೇರೆ ಕಡೆ ಮಾಡಿಸ್ಕೊಳ್ತೀರಿ, ಕೊಡಿ ಅಂತ ಹೇಳ್ತಾರೆ. ಇವರೇನಿಲ್ಲ, ನೀವೇ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಒಂದು ಮದುವೆಗೆ ಹೋಗಬೇಕು, ನನಗೆ ಮಾಡಿಕೊಡ್ತೀರಾ ಸುದ್ದಿ ಅಂತ ಹೇಳಿದ್ರು. ಮದುವೆ ಬಟ್ಟೆಗಳು ಬೇರೆ ಸ್ವಲ್ಪ ಇದ್ದವು, ವರ್ಕುದು ಮತ್ತು ಸ್ಟಿಚಿಂಗ್ ಎಲ್ಲನೂ. ಅದ್ರ ಜೊತೆಗೆ ಇದೊಂದು ಸರಿ ಆಗಲಿ ಬಿಡಿ, ಅವ್ರದ್ದು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮದೇ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿದ್ದು ಇವಾಗ ಅರ್ಜೆಂಟು, ನಾವು ಬ್ಲೌಸು ಯಾವ್ದಾದ್ರು ವರ್ಕು ಅರ್ಜೆಂಟಾಗಿದೆ ಮಾಡಬೇಕು ಅಂದಾಗ ಆವಾಗ ಕಸ್ಟಮರ್ಗಳು ಬರೋದು, ನನಗೆ ಬೇಕು ಬಟ್ಟೆ ಈಗ ಅಂತ. ಇವಾಗ ನೋಡಿ, ಆಲ್ರೆಡಿ ಇದೊಂದು ಮಾಡ್ತಾಯಿದ್ದೀನಿ. ಇನ್ನು ವರ್ಕ್ ಬ್ಲೌಸುಗಳು ಒಂದು 4 ಇದ್ದಾವೆ. ಅಂದರೆ ಸಿಂಪಲ್ ಸ್ವಲ್ಪ ಡಿಸೈನ್ ಇದ್ದಾವೆ ಅವನ್ನು. ಆ ಜೊತೆಗೆ ಒಬ್ಬರು ಟೈಲರು ನನಗೆ ಒಂದು ಬ್ಲೌಸು ವರ್ಕ್ ಬಂದಿದೆ ಮಾಡಿಕೊಡಿ ಅಂತ ಇಸ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ ಇವಾಗ. ಆದ್ರೂ ಪಾಪ ಅವರು ಲೇಡೀಸ್ ಟೈಲರ್ ಆಗಿರೋದ್ರಿಂದ, ಲೇಡೀಸ್ ಅವರು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮತ್ತು ಇನ್ನೇನು ಮಾಡೋಣ, ಮತ್ತು ಈ ಮದುವೆ ಬ್ಲೌಸುಗಳು ಸ್ವಲ್ಪ ಹಿಂದಕ್ಕೆ ಹೋಗ್ತಾಯಿದೆ. ಅವ್ರಿಗೆ 5ನೇ ತಾರೀಕು ಕೊಡಬೇಕಿತ್ತು ನಾನು ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಿತ್ತು. ಆಲ್ರೆಡಿ ಅವ್ರ ಬ್ಲೌಸೆಲ್ಲ ಕುಚ್ಚುಗಳು, ಸ್ಯಾರಿ ಕುಚ್ಚು, ಫಾಲೋ ಜಿಗ್ಜಾಗ್ ಎಲ್ಲ ರೆಡಿ ಆಗಿದೆ. ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಷ್ಟೇ ಪೆಂಡಿಂಗು. ಇವಾಗ ಸದ್ಯಕ್ಕೆ ಅವ್ರು ಇನ್ನೂ ಮಾಡಿಲ್ಲ, ಸ್ವಲ್ಪ ಪೆಂಡಿಂಗಲ್ಲೇ ನಿಂತಿದೆ ಸ್ವಲ್ಪ. ಆದ್ದರಿಂದ ನಾನು ಇವಾಗ ಹೇಳಲ್ವಾ, ಇವಾಗ ಅರ್ಜೆಂಟಾಗಿ ಕೊಡಬೇಕು ಅನ್ನೋದಕ್ಕಿಂತ ಮುಂಚೆನೇ ಬೇರೆಯವ್ರ ಕಸ್ಟಮರ್ ಬಂದುಬಿಟ್ಟಿರುತ್ತೆ, ನಮ್ಗೆ ಅರ್ಜೆಂಟ್ ಮಾಡಿಕೊಡಿ ಅಂತ. ಇವಾಗ ಅವ್ರದ್ದು ಅಷ್ಟೇ ಒಂದು ಮಾಡಿ ಕೊಟ್ಟಿದ್ದೀನಿ. ಇವಾಗ ಇವ್ರದ್ದು ಪಾಪ ತುಂಬ ದಿನವೇ ಆಗಿತ್ತು ಕೊಟ್ಟು ಬಿಡಿ ಬ್ಲೌಸುಗಳಂತೂ. ಅಂದರೆ ಇವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ಇವರು ಒಂದು ಸಲ ಒಂದು 4-5 ಬ್ಲೌಸ್ ಹೊಲಿಸ್ಕೊಂಡ್ರೆ ಇನ್ನೊಂದು ಸತಿನೂ ಒಂದೊಂದೇ ಬ್ಲೌಸೆಲ್ಲ ಹೊಲಿಸ್ಕೊಳ್ಳಲ್ಲ. ಇವರು ಒಂದೇ ಸತಿ 4 ಬ್ಲೌಸು 5 ಬ್ಲೌಸು ಆ ಥರ ಮಾಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು 3 ತಿಂಗಳು 6 ತಿಂಗಳಾದ್ರೂ ಹೊಲಿಸ್ಕೊಳ್ಳಲ್ಲ, ಆಮೇಲೆ ತಿರ್ಗಾ ಬರ್ತಾರೆ. ಹಂಗಿವೆ ಸುಮಾರು ಕಸ್ಟಮರು ನನ್ನ ಹತ್ರ ಹಾಗೆ ಇರೋದು. ಒಂದು ಸತಿ ಹೊಲಿಸ್ಕೊಬಿಟ್ರೆ 6 ತಿಂಗಳು, ವರ್ಷ ಬರಲ್ಲ. ಅವ್ರು ಒಂದೊಂದು ಸತಿ ಹೊಲಿಸ್ಕೊಂಡ್ರೆ 6 ಬ್ಲೌಸು 8 ಬ್ಲೌಸು 10 ಬ್ಲೌಸು ಆ ಥರ ಹೊಲಿಸ್ಕೊಂಡ್ಬಿಡ್ತಾರೆ. ಆ ಥರ ಸ್ವಲ್ಪ ಜನ ಕಸ್ಟಮರ್ ಇದ್ದಾರೆ ನನ್ನ ಹತ್ರ. ಮತ್ತು ಒಬ್ಬೊಬ್ಬರು ಕಸ್ಟಮರು ತಿಂಗಳು ಹೊಲಿಸ್ಕೊತಾ ಇರ್ತಾರೆ, ಆ ಥರ ಕಸ್ಟಮರು ಇದ್ದಾರೆ. ನೋಡಿ, ಇದು ನಾನು ಆಗಲೇ ಫ್ಲವರೆಲ್ಲ ದೊಡ್ಡ ಫ್ಲವರ್ ಹಾಕಿದ್ದೆ, ಆಮೇಲೆ ಚಿಕ್ಕ ಡಾಟ್ ಫ್ಲವರ್ ಹಾಕಿದ್ದೀನಿ. ಅದಾದಮೇಲೆ ಇದು ನಾನೆಲ್ಲನೂ ಟ್ರೇಸಿಂಗ್ ಏನು ಮಾಡ್ಕೊಳ್ಳಿಲ್ಲ, ಹಾಗೆ ಬರ್ಕೊಂಡಿರೋದು ಡಿಸೈನ್ ಆಗಿರುತ್ತೆ ಇದು. ಅದೇ ಕಟ್ ವರ್ಕ್ ಡಿಸೈನ್ ಇದು. ನಾನು ಕಟ್ ವರ್ಕ್ ಡಿಸೈನು ಇಷ್ಟು ದಿವಸ ಆದ್ರೂ ಕಟ್ ವರ್ಕ್ ಡಿಸೈನೇ ನಾನು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಈ ಸತಿನೂ ಒಂದು ಕಟ್ ವರ್ಕ್ ಡಿಸೈನ್ ಯಾವ್ದಾದ್ರು ಮಾಡಿ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡ್ಬಿಟ್ಟು ಮಾಡಿದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು.
ಇವಾಗ ನಾವು ಇವಾಗ ವರ್ಕ್ಗಳಲ್ಲಿ ನಾವು ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಾಗ ನಾನು ಸ್ವಲ್ಪ ಯಾವುದಾದ್ರು ಚೇಂಜಸ್ ಮಾಡೋಣ ಆ ಥರ ಅಂದ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ದು ನಾನು ಇವಾಗಿದು ಕಟ್ವರ್ಡ್ ಡಿಸೈನ್ನ ಒಂದಾದ್ಮೇಲೆ ಅಷ್ಟೇ ನಾನು ಅದು ಮಾರ್ಕಿಂಗ್ ಮಾಡ್ಕೊಂಡಿರೋದು. ಈ ಫ್ಲವರ್ ಎಲ್ಲನೂ ಒಂದೇ ಥರನೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಫ್ಲವರ್ ಇದೆಯಲ್ಲ, ಆ ಫ್ಲವರಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಸಿಲ್ವರ್ ಕಲರಲ್ಲಿ ಡಾಟೆಡ್ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಲೈನ್ಸ್ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದು ಸಿಲ್ವರ್ ಕಲರಲ್ಲಿ ಒಂದು ಡಾಟ್ ಇಟ್ಕೊಳ್ತೀನಿ. ಆಮೇಲೆ ಬೇಕಾದ್ರೆ ಅಲ್ಲಿ ಒಂದು ಸ್ಟೋನ್ ಸಹ ಅಂಟಿಸ್ಕೊಳ್ಬೋದು. ಅಂದರೆ ಈ ಡಿಸೈನು ತುಂಬ ಚೆನ್ನಾಗಿ ಬಂತು ನೋಡಿ. ಇದು ಲೀಫ್ ಬಂದು ಗುಂಡ ಲೀಫ್ ಬರಲ್ಲ, ಒಂದರ ತುದಿ ಲೀಫ್ ಬರುತ್ತೆ, ಮುಂದೆ ತುದಿ ಇರುತ್ತೆ, ಹಿಂದೆನೂ ತುದಿ ಇರುತ್ತೆ, ಆ ಥರ ಲೀಫ್ ಬರುತ್ತೆ. ಇದು ಆ ಥರ ಮಾಡ್ತಾಯಿದ್ದೀನಿ. ಇದು ಕಲರ್ ಕಾಂಬಿನೇಷನ್ನು ಸಹ ಸ್ಯಾರಿಯಲ್ಲಿ ಎರಡೇ ಕಲರು, ಬಾರ್ಡ್ರ್ ಕಲರ್ ಒಂದು, ಸ್ಯಾರಿ ಕಲರ್ ಒಂದು, ಅದರಲ್ಲೇ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ಕಲರ್ಸ್ ಇದ್ದಿದ್ರು ಮಾಡಿದ್ರು ಚೆನ್ನಾಗಿರೋದು. ಇದು ಎರಡೇ ಕಲರಲ್ಲಿ ಮಾಡಿರೋದ್ರಿಂದ ಇದನ್ನು ಸಹ ಚೆನ್ನಾಗಿದೆ ಡಿಸೈನ್ ನೋಡಿ. ಇದು ಹೊಸ್ದಾಗಿ ಕಲಿತಿರೋ ನೋಡಿ, ಈ ಥರ ಸ್ವಲ್ಪ ಚೇಂಜಸ್ ಡಿಸೈನ್ಸ್ಗಳನ್ನ ಮಾಡ್ತಾ ಹೋಗಿ ಕೈ ಸೆಟ್ ಆಗುತ್ತೆ. ಅಂದರೆ ದಿನಾನೂ ನಾವು ವರ್ಕ್ ಮಾಡ್ತಾ ಹೋಗಬೇಕು, ಕೈ ಆವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದು ಈ ವರ್ಕಲ್ಲಿ ಅಂದರೆ ಬ್ಲೌಸಲ್ಲಿ ಒಂದು ಪಕ್ಷ ಅಡ್ಜಸ್ಟ್ ಮಾಡ್ಕೊಂಬಿಡೋದು, ವರ್ಕಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ತುಂಬ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ಫ್ಲವರು ಒಂದೇ ಥರನೇ ಬರಬೇಕು, ನಾವು ಮಾಡೋ ಕೆಲಸ ಡಿಸೈನ್ಸು ಮತ್ತು ಲೀಫೂ ಎಲ್ಲನೂ ಒಂದೇ ಥರ ಬರಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ತುಂಬ ಹೆಚ್ಚು ಕಮ್ಮಿ ಆದ್ರೂ ನಮ್ಮದು ಕಾಲಲ್ಲೇ ಕಂಟ್ರೋಲ್ ಇರೋದ್ರಿಂದ ಆದಷ್ಟು ನಾವು ನೋಡ್ಕೊತಾ ಮಾಡ್ತಾ ಹೋಗಬೇಕಿದ್ದು. ನಾನು ನೋಡಿ ಇದು ಕಟ್ವರ್ಡ್ ಡಿಸೈನು ಇದೇ ಫಸ್ಟ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗಿ ಬಂತು ಡಿಸೈನ್ ಸಹ ಇದು. ಆಮೇಲೆ ನಾನು ಅಂದ್ಕೊಂಡೆ ಇನ್ನು ನನಗೆ ಈ ಥರ ಮಾಡೋಕ್ಕಾಗತ್ತಾ ನನ್ನ ಕೈಯಲ್ಲಿ ಅಂದ್ಕೊಂಡು ನಾನೇ ಅಂದ್ಕೊಂಬಿಟ್ಟಿರ್ತೀನಿ. ಆವಾಗ ಇಲ್ಲ, ಇದೇನೋ ಹೊಸ ಪ್ರಯತ್ನ ಏನಾದರೂ ನಾವು ಮಾಡಬೇಕು, ಯಾವಾಗಲೂ ಮಾಡಿದ್ರೆ ಸ್ವಲ್ಪ ಬೋರ್ ಅನಿಸುತ್ತೆ ಅಂದ್ಬಿಟ್ಟು ಇದು ಕಸ್ಟಮರ್ ನಮಗೇನು ಡಿಸೈನ್ ಏನು ತೋರಿಸಿಲ್ಲ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದು ಮಾಡಿ ಅಂತ ಹೇಳ್ಬಿಡ್ತಾರೆ ನಮ್ಮ ಕಡೆ ಕಸ್ಟಮರ್ಗಳು. ಒಂದು ಅರ್ಧ ಕಸ್ಟಮರ್ಗಳು ನಮಗೆ ಅದೇ ಥರನೇ ಹೇಳ್ತಾರೆ, ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಥರನೇ ಮಾಡಿ ಅಂತಾರೆ. ಒಬ್ಬರು ಕಸ್ಟಮರ್ಗಳು ಡಿಸೈನ್ಸ್ ತೋರಿಸ್ತೀನಿ ನಾನು, ಅದರಲ್ಲಿ ನೋಡಿಬಿಟ್ಟು ಈ ಥರನೇ ಮಾಡಿ ಅಂತ ಹೇಳ್ತಾರೆ. ಈ ಕಸ್ಟಮರು ನನ್ನ ಚಾಯ್ಸ್ಗೆ ಒಪ್ಪಿಸ್ಬಿಟ್ಟಿದ್ರು, ನೀವೇ ಯಾವುದಾದ್ರೂ ಮಾಡಿ ಚೆನ್ನಾಗಿರೋದು ಅಂತ. ನಾನೇ ನೋಡಿ ಇದು ಮಾಡ್ತಾಯಿದ್ದೀನಿ, ಕಟ್ವರ್ಡ್ ಡಿಸೈನು ಸುಮ್ಮನೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶೇಪ್ ಥರ ಕೊಟ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಏನು ಟ್ರೇಸಿಂಗ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಒಂದು ಅಂದಾಜು ಮೇಲೆ ಬರ್ಕೊಂಡು ಎಲ್ಲ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂತು. ಮತ್ತು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಎಲ್ಲ ಆ್ಯಡ್ ಮಾಡಿಲ್ಲ ನಾನು. ಇದಕ್ಕೆ ಬರೀ ಸಿಲ್ಕ್ ಥ್ರೆಡ್ಡು ಮತ್ತು ಕುಚ್ ಥ್ರೆಡ್ಡು, ಈ 2 ಥ್ರೆಡ್ ತೊಗೊಂಡೆ ನಾನು ಮಾಡಿರೋದು. ಇದು ಕಲರ್ ಕಾಂಬಿನೇಷನ್ ಬಂದು ಸ್ಯಾರಿ ಇಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರೇ ಮ್ಯಾಚ್ ಮಾಡಿಕೊಂಡು ಮಾಡಿದ್ದೀನಿ. ಇದನ್ನು ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫುಲ್ಲು ಫಿನಿಶ್ ಆದಮೇಲೆ ಬ್ಲೌಸು ಈ ಥರ ಬರುತ್ತೆ.